ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ತಮ್ಮ ಯಜಮಾನನಿಗಾಗಿ ಕಾಯುತ್ತಿರುವ ಮನುಷ್ಯರಂತೆ ಇರ್ರಿ. ರೀಪ್ರಿನ್ಸ್ ಪುಟ 3354, ಪುಟದ ಸಂಖ್ಯೆ 278 279. ನೀವು ನೆನಸದ ಗಳಿಗೆಯಲ್ಲಿ ನೀವು ಸಹ ಸಿದ್ಧವಾಗಿರ್ರಿ. ನೀವು ನೆನಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಮನುಷ್ಯಕುಮಾರನು ಬರುವ ಕಾಲವು ಯಾರಿಗೂ ತಿಳಿಯಲಾಗದು. ಅದು ಮುಂದಾಗಿ ಕಲ್ಪಿಸಿಕೊಳ್ಳುವುದಕ್ಕೆ ಬಿಡಲಾದ ವಿಷಯವಲ್ಲ. ಆತನ ಬಾಗಿಲು ತಟ್ಟುವಿಕೆಯೇ ಆತನ ಪ್ರತ್ಯಕ್ಷತೆಯ ಮೊದಲ ಸೂಚನೆಯಾಗಿರುವುದು ಮತ್ತು ಅದು ಹೀಗೆಯೇ ನೆರವೇರಿಸಲ್ಪಟ್ಟಿರುವುದು. ಕರ್ತನ ಬರುವಿಕೆಯು ಯಾವಾಗ ಆಗುವುದೆಂದು ನಮ್ಮಲ್ಲಿ ಯಾರಿಗೂ ಮುಂದಾಗಿ ತಿಳಿದಿರಲಿಲ್ಲ. ಅದು ಸಂಭವಿಸಿದ ನಂತರವೇ ನಾವು ಬಾಗಿಲು ತಟ್ಟುವಿಕೆಯನ್ನು ಕೇಳಿದ್ದೆವು. ಹೇಗೆಂದರೆ, ನಾವು ಈಗಾಗಲೇ ಸುಗ್ಗಿಯ ಕಾಲದಲ್ಲಿದ್ದೇವೆಂದು ಮತ್ತು ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ದಿನಗಳಲ್ಲಿದ್ದೇವೆಂದು ಸಾರಿರುವ ಹಳೆಯ ಒಡಂಬಡಿಕೆಯ ಪ್ರವಾದಿಗಳ ಮೂಲಕವಾಗಿ ನಾವು ಆತನ ಧ್ವನಿಯನ್ನು ಕೇಳಿದೆವು. ಇಲ್ಲಿ ನಾವು ಕರ್ತನ ಈ ಮಾತುಗಳನ್ನು ನೆರವೇರಿಸಿದ್ದೇವೆ. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಈ ವಾಕ್ಯ ಭಾಗವು ತೋರಿಸುವುದೇನೆಂದರೆ, ನೋಹನ ದಿನಗಳಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಲೋಕಕ್ಕೆ ಹೇಗೆ ತಿಳುವಳಿಕೆ ಇಲ್ಲದಿರುವುದೋ ಮತ್ತು ತಿಳುವಳಿಕೆ ಇಲ್ಲದವರಾಗಿ ಅವರು ತಿನ್ನುತ್ತಾ ಕುಡಿಯುತ್ತಾ ನೆಡುತ್ತಾ ಕಟ್ಟುತ್ತಾ ಇದ್ದಾರೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ದಿನಗಳು ಇರುವವು. ಲೋಕವು ಆತನ ಪ್ರತ್ಯಕ್ಷತೆಯ ವಿಷಯವನ್ನು ತಿಳಿಯದವರಾಗಿದ್ದು ಜೀವಿತದ ಸಾಧಾರಣ ಸಂಗತಿಗಳನ್ನು ಎಂದಿನಂತೆ ಮುಂದುವರಿಸಿಕೊಂಡು ಹೋಗುವರು. ಕೇವಲ ಸಹೋದರರಾದ ನೀವು ಬಾಗಿಲು ತಟ್ಟುವಿಕೆಯನ್ನು ಕೇಳಿ ಆತನ ಪ್ರತ್ಯಕ್ಷತೆಯನ್ನು ಗ್ರಹಿಸಿಕೊಂಡು ಆಶೀರ್ವಾದವನ್ನು ಹೊಂದುವಿರಿ. ಈ ಸಾಮ್ಯವು ಕೇವಲ 12 ಮಂದಿಗೆ ಮಾತ್ರವೋ ಅಥವಾ ಒಂದು ಸಾಮಾನ್ಯವಾದ ಅರ್ಥದಲ್ಲಿ ಶಿಷ್ಯರೆಲ್ಲರಿಗೂ ಅನ್ವಯಿಸುವುದೋ ಇಲ್ಲವೋ ಎಂದು ಪೇತ್ರನು ವಿಚಾರಿಸಿದನು. ನಮ್ಮ ಕರ್ತನು ಒಂದು ಪ್ರಮಾಣದಲ್ಲಿ ಈ ಪ್ರಶ್ನೆಯನ್ನು ಉಪೇಕ್ಷಿಸಿ ಉತ್ತರವಾಗಿ ಹೀಗೆ ಹೇಳಿದ್ದನು: ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂಥ ಆಳು ಯಾರು? ಈ ಸಾಮ್ಯವನ್ನು ಅರ್ಥ ಮಾಡಿಕೊಳ್ಳಲು ಸರಿಯಾದ ಸಮಯ ಬಂದಾಗ ಅದು ಸ್ಪಷ್ಟವಾಗಿ ಗ್ರಹಿಸಲ್ಪಡುವುದೆಂದು ಇಲ್ಲಿ ಸೂಚಿತವಾಗಿರುವಂತೆ ತೋರುವುದು. ಈ ಸಾಮ್ಯವು ನೆರವೇರುವಾಗ ಕರ್ತನು ಈ ಸಂಗತಿಯನ್ನು ಸೇವಕರೆಲ್ಲರ ಗಮನಕ್ಕೆ ತರಲು ಆ ಮನೆಯಲ್ಲಿ ಒಬ್ಬ ಸೇವಕನನ್ನು ನೇಮಿಸುವನು ಮತ್ತು ಇಂಥವನ ಮೇಲೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರ ಬಗ್ಗೆ ಕೆಲವು ಜವಾಬ್ದಾರಿಯು ನೆಲೆಸಿರುವುದು. ನಂಬಿಗಸ್ತಿಕೆಯಿಂದ ಇದನ್ನು ನಿರ್ವಹಿಸಿದಲ್ಲಿ ಒಂದು ದೊಡ್ಡ ಆಶೀರ್ವಾದವು ಆತನಿಗೆ ಪ್ರತಿಫಲವಾಗಿ ದೊರೆಯುವುದು ಮತ್ತು ತನಗೆ ವಹಿಸಿದ ಕಾರ್ಯದಲ್ಲಿ ಅಪನಂಬಿಗಸ್ತನಾಗಿದ್ದಲ್ಲಿ ಕಠಿಣವಾದ ದಂಡನೆ ವಿಧಿಸಲಾಗುವುದು. ಇಲ್ಲಿ ಸೂಚಿತವಾಗಿರುವುದೇನೆಂದರೆ, ಆ ಸೇವಕನು ನಂಬಿಗಸ್ತನಾಗಿದ್ದಲ್ಲಿ ತನ್ನ ಸೇವೆಯಲ್ಲಿ ಮುಂದುವರಿಯುವನು ಮತ್ತು ಅಪನಂಬಿಗಸ್ತನಾಗಿದ್ದಲ್ಲಿ ಅವನು ತಳ್ಳಿ ಹಾಕಲ್ಪಡುವನು. ಅಲ್ಲದೆ ಬೇರೊಬ್ಬನು ಆ ಸ್ಥಾನವನ್ನು ಹಾಗೂ ಅದರ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವನೆಂಬುದು